ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇಂದಿನ ಮತ್ತೊಂದು ವಿಶೇಷ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ಈ ಚರಾಚರ ಸೃಷ್ಟಿಯ ಎರಡನೇ ರಾಶಿ ಭೂಮಿ ತತ್ವದ ಗಂಭೀರತೆ ಹೊಂದಿರುವ ಹಾಗೂ ಐಶ್ವರ್ಯಕಾರಕ ಶುಕ್ರದೇವನ ಸಂಪೂರ್ಣ ಕೃಪಾದೃಷ್ಟಿಗೆ ಪಾತ್ರವಾಗಿರುವ ಧೀರ ರಾಶಿ ಎಂದ್ರೆ ಅದುವೇ ವೃಷಭ ರಾಶಿ. ನಿಮ್ಮ ನಡೆನುಡಿಯಲ್ಲಿ ಒಂದು ರಾಜಸಿಕ ಗಾಂಭೀರ್ಯವಿದೆ. ಯಾವುದೇ ಕೆಲಸ ಹಿಡಿದರೂ ಅದನ್ನು ಹಿಡಿದು ಸಿದ್ಧಿಸುವತನ ಬಿಡದ ಕಠಿಣ ಛಲ ನಿಮಗಿದೆ. ಆದರೆ ಇಷ್ಟೊಂದು ತಾಳ್ಮೆ ಮತ್ತು ಕಷ್ಟಪಟ್ಟು ದುಡಿಯುವ ಪ್ರಾಮಾಣಿಕತೆ ನಿಮ್ಮಲ್ಲಿದ್ದರೂ ಬದುಕಿನಲ್ಲಿ ಯಾಕೆ ಶಾಶ್ವತ ನೆಮ್ಮದಿ ಸಿಗುತ್ತಿಲ್ಲ? ಎಷ್ಟೇ ಧನ ಸಂಪಾದನೆ ಮಾಡಿದರೂ ಕೈಯಲ್ಲಿ ಹಣ ನಿಲ್ಲದೆ ಹಠಾತ್ ನಷ್ಟದ ಸುಳಿಗೆ ಸಿಲುಕುತ್ತಿರುವುದಕ್ಕೆ ಕಾರಣವೇನು ಗೊತ್ತಾ? ಜ್ಯೋತಿಷ್ಯ ತತ್ವಗಳ ಪ್ರಕಾರ ವೃಷಭ ರಾಶಿಯು ಸ್ಥಿರ ರಾಶಿ ಮತ್ತು ಭೂತತ್ವದ ಸಂಕೇತ. ನಿಮ್ಮ ರಾಶ್ಯಾಧಿಪತಿ ಶುಕ್ರ. ಯಾವಾಗ ನಿಮ್ಮ ಜಾತಕದಲ್ಲಿ ಶುಕ್ರನ ಬಲ ಕುಂತುತ್ತದೆಯೋ ಅಥವಾ ಶನಿ ರಾಹುಗಳ ಅಶುಭ ಪ್ರಭಾವ ಉಂಟಾಗುತ್ತದೋ ಆಗ ನಿಮ್ಮ ಅತಿಯಾದ ಆಸಕ್ತಿ, ಮುಂಗೋಪ ಹಾಗೂ ಹಠಮಾರಿ ಸ್ವಭಾವ ನಿಮ್ಮನ್ನೇ ಬಲಿ ತೆಗೆದುಕೊಳ್ಳುತ್ತದೆ. ಬದಲಾವಣೆಯನ್ನು ತಕ್ಷಣವೇ ಒಪ್ಪಿಕೊಳ್ಳದಿರುವುದು, ತಪ್ಪು ಜನರ ಮಾತು ಕೇಳಿ ಹೂಡಿಕೆ ಮಾಡುವುದು ಮತ್ತು ಭಾವನಾತ್ಮಕವಾಗಿ ಅತಿಯಾಗಿ ನೆಚ್ಚಿಕೊಳ್ಳುವುದು ನಿಮ್ಮ ಬದುಕಿನಲ್ಲಿ ದುಃಖ ತರುತ್ತಿದೆ. ಆದರೆ ವೃಷಭ ರಾಶಿಯವರೇ, ಇನ್ನೂ ನಿರಾಶೆಗೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಜಾತಕ ಸಕಲ ಶುಕ್ರ ದೋಷ, ಆರ್ಥಿಕ ತಡೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸಿ ಅಷ್ಟೈಶ್ವರ್ಯಗಳನ್ನು ತಂದುಕೊಡಬಲ್ಲ 4 ಅತ್ಯಂತ ಶಕ್ತಿಶಾಲಿ ಜಾಗೃತ ದಿವ್ಯ ಸನ್ನಿಧಿಗಳ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕೆಂದ್ರೆ ವಿಡಿಯೋದ ಕೊನೆಯಲ್ಲಿ ನಿಮಗಾಗಿ ಅತ್ಯಂತ ಸರಳ ಹಾಗೂ ಅದ್ಭುತ ಪರಿಹಾರಗಳನ್ನು ತಿಳಿಸಿದ್ದೇವೆ. ಅದಕ್ಕೂ ಮುನ್ನ ನಿಮ್ಮ ಜೀವನದ ಅದ್ಭುತ ಬದಲಾವಣೆಗಳನ್ನು ಭಕ್ತಿಯಿಂದ ಸ್ವೀಕರಿಸಲು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ನೀಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಇದರಿಂದ ನಮ್ಮ ಈ ವಿಡಿಯೋ ಇನ್ನಷ್ಟು ಜನರಿಗೆ ತಲುಪಲು ಸಹಾಯವಾಗುತ್ತದೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಂಧುಗಳೇ, ವೃಷಭ ರಾಶಿಯವರ ಮೂಲ ಧನಾಧಿಪತಿಯಾದ ಶುಕ್ರನ ಕೃಪೆ ಸದಾ ನಿಮ್ಮ ಮೇಲಿರಲು ಮತ್ತು ನಿಮ್ಮ ಕುಟುಂಬದ ಬಡತನವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಭೂಮಂಡಲದ ಅತ್ಯುನ್ನತ ಮಹಾಶಕ್ತಿ ಪೀಠವೇ ಮಹಾರಾಷ್ಟ್ರದ ಶ್ರೀ ಕೊಲ್ಹಾಪುರ ಮಹಾಲಕ್ಷ್ಮಿ ಅಂಬಾಬಾಯಿ ದೇವಾಲಯ. ಸಾಕ್ಷಾತ್ ಮಹಾವಿಷ್ಣುವಿನ ಹೃದಯ ಕಮಲದಲ್ಲಿ ನೆಲೆಸಿರುವ ಲಕ್ಷ್ಮೀದೇವಿಯು ಇಲ್ಲಿ ಸ್ವಯಂಭೂ ರೂಪದಲ್ಲಿ ನೆಲೆಸಿದ್ದಾಳೆ. ವೃಷಭ ರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ವಿವಾದಗಳಿದ್ದರೆ, ವ್ಯಾಪಾರದಲ್ಲಿ ಲಾಭ ಕಾಣದೆ ನಷ್ಟದಲ್ಲಿದ್ದರೆ ಅಥವಾ ಕೈಗೊಂಡ ಕೆಲಸಗಳಲ್ಲೆಲ್ಲ ಹಠಾತ್ ತಡೆಗಳು ಬರುತ್ತಿದ್ದರೆ ಈ ಸನ್ನಿಧಿಗೆ ಭೇಟಿ ನೀಡಿ ದರ್ಶನ ಪಡೆಯುವುದರಿಂದ ನಿಮ್ಮ ಜಾತಕದ ಸಕಲ ದಾರಿದ್ರ್ಯ ದೋಷಗಳು ತಕ್ಷಣವೇ ಮಾಯವಾಗುತ್ತವೆ. ಇಲ್ಲಿಗೆ ಭೇಟಿ ನೀಡಿದಾಗ ವೃಷಭ ರಾಶಿಯವರು ದೇವಿಗೆ ಅತ್ಯಂತ ಪ್ರಿಯವಾದ ಕುಂಕುಮಾರ್ಚನೆ ಹಾಗೂ ಲಲಿತಾ ಸಹಸ್ರನಾಮ ಪೂಜೆಯನ್ನು ನೆರವೇರಿಸಬೇಕು. ದೇವಿಗೆ ಕಮಲದ ಹೂವುಗಳು, ಹಸಿರು ಸೀರೆ ಹಾಗೂ ಹಸುವಿನ ತುಪ್ಪದಿಂದ ಸಿದ್ಧಪಡಿಸಿದ ಮಡಿ ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ಪೂಜೆಯ ನಂತರ ದೇವಸ್ಥಾನದಿಂದ ಪವಿತ್ರ ಕುಂಕುಮ ಮತ್ತು ಮಂಗಳ ದ್ರವ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿ ಅದನ್ನು ನಿಮ್ಮ ಮನೆಯ ಧನ ಕನಕಗಳನ್ನಿಡುವ ಲಾಕರ್ನಲ್ಲಿಡಬೇಕು. ಇದು ನಿಮ್ಮ ಮನೆಯಲ್ಲಿ ನಿರಂತರ ಧನಾಕರ್ಷಣೆ ಮತ್ತು ಶುಕ್ರದೇವನ ಸೌಭಾಗ್ಯವನ್ನು ವೃದ್ಧಿಸುತ್ತದೆ. ಈ ದೇವಸ್ಥಾನದ ವಿಳಾಸ ಹೀಗಿದೆ: ಶ್ರೀ ಮಹಾಲಕ್ಷ್ಮೀ ದೇವಾಲಯ, ಮಹಾದ್ವಾರ ರಸ್ತೆ, ಶಿವಾಜಿ ಪೇಟ್, ಕೊಲ್ಲಾಪುರ, ಮಹಾರಾಷ್ಟ್ರ. ಬಂಧುಗಳೇ, ವೃಷಭ ರಾಶಿಯವರ ಉದ್ಯೋಗದ ನಿರಂತರ ಸಮಸ್ಯೆಗೆ, ಸಂತಾನ ಭಾಗ್ಯದ ತಡೆಗೆ ಹಾಗೂ ಶರೀರವನ್ನು ಕಾಡುವ ಅನಾರೋಗ್ಯದ ತೊಂದರೆಗಳಿಗೆ ಸಾಕ್ಷಾತ್ ಸಂಜೀವಿನಿಯಂತಿರುವ ನಮ್ಮ ಕರ್ನಾಟಕದ ಅತ್ಯಂತ ಪಾವನ ಕ್ಷೇತ್ರವೇ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ. ವೃಷಭ ರಾಶಿಗೆ ಶುಕ್ರ ರಾಶ್ಯಾಧಿಪತಿಯಾಗಿದ್ದರೂ ಜಾತಕದಲ್ಲಿ ಸರ್ಪದೋಷ ಅಥವಾ ಕುಜ ಅಶುಭ ಸ್ಥಾನದಲ್ಲಿದ್ದಾಗ ಬದುಕಿನಲ್ಲಿ ನಿರಂತರ ಅಸ್ಥಿರತೆ ಉಂಟಾಗುತ್ತದೆ. ಕುಕ್ಕೆ ಕ್ಷೇತ್ರದಲ್ಲಿ ನಾಗರಾಜನಾಗಿ ನೆಲೆಸಿರುವ ಸ್ವಾಮಿಯು ನಿಮ್ಮ ಸಕಲ ರಕ್ತ ಸಂಬಂಧಿ ತೊಂದರೆಗಳು, ನಿರಂತರ ಭಯ ಮತ್ತು ಮಾನಸಿಕ ಕಿರಿಕಿರಿಗಳನ್ನು ಶಮನಗೊಳಿಸಿ ನಿರಾತಂಕ ಜೀವನ ಕರುಣಿಸುತ್ತಾನೆ. ಇಲ್ಲಿಗೆ ಹೋದಾಗ ವೃಷಭ ರಾಶಿಯವರು ಪ್ರಥಮವಾಗಿ ಪವಿತ್ರ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿ ಸ್ವಾಮಿಯ ದರ್ಶನ ಪಡೆಯಬೇಕು. ನಿಮ್ಮ ರಾಶಿಯ ದೋಷ ಪರಿಹಾರಕ್ಕಾಗಿ ಸ್ವಾಮಿಗೆ ಆಶ್ಲೇಷ ಬಲಿ ಸೇವೆ, ನಾಗ ಪ್ರತಿಷ್ಠಾಪನೆ ಅಥವಾ ಸರ್ಪ ಸಂಸ್ಕಾರ ಸೇವೆಯನ್ನು ಶ್ರದ್ಧೆಯಿಂದ ನೆರವೇರಿಸಿ ಪೂಜೆಯ ನಂತರ ದೇವಸ್ಥಾನದ ಗರ್ಭಗುಡಿಯಿಂದ ನೀಡಲಾಗುವ ಪವಿತ್ರ ಮೃತ್ತಿಕೆಯನ್ನು ಪ್ರಸಾದವಾಗಿ ತಂದು ದಿನನಿತ್ಯ ಧರಿಸುವುದರಿಂದ ನಿಮ್ಮ ಶರೀರ ಹಾಗೂ ಆಯುಷ್ಯಕ್ಕೆ ಸದಾ ದೈವಿಕ ರಕ್ಷೆ ದೊರೆಯುತ್ತದೆ. ಈ ದೇವಸ್ಥಾನದ ವಿಳಾಸ ಹೀಗಿದೆ: ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ, ಸುಬ್ರಹ್ಮಣ್ಯ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ಬಂಧುಗಳೇ,
ಭೂಮಿ ತಾಯಿಯಷ್ಟು ತಾಳ್ಮೆ ಮತ್ತು ಛಲವಿರುವ ನಿಮ್ಮ ಬದುಕಿನ ಯಶಸ್ಸಿನ ಪಯಣವು ಸದಾ ಉನ್ನತ ಮಟ್ಟಕ್ಕೆ ಇರಲಿ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಹಾಗೂ ನಿಮ್ಮ ರಾಶ್ಯಾಧಿಪತಿ ಶುಕ್ರದೇವನ ದಿವ್ಯ ಕೃಪೆಗಾಗಿ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಐ ವಿಲ್ ವಿನ್ ಅಥವಾ ಜೈ ವೃಷಭ ರಾಶಿ ಅಂತ ಬರೆಯಿರಿ. ಬಂಧುಗಳೇ, ವೃಷಭ ರಾಶಿಯವರ ದಾಂಪತ್ಯದಲ್ಲಿರುವ ಅಸಮಾಧಾನ, ಕೌಟುಂಬಿಕ ಕಲಹಗಳು ಮತ್ತು ಮನಸ್ಸಿನ ಅತಿಯಾದ ಆತಂಕವನ್ನು ನಿವಾರಿಸಿ ಸರ್ವ ಸೌಭಾಗ್ಯ ಕರುಣಿಸುವ ಮೂರನೇ ಪರಮ ಪವಿತ್ರ ಧಾಮವೇ ತಮಿಳುನಾಡಿನ ಶ್ರೀ ಕಾಂಚೀಪುರಂ ಕಾಮಾಕ್ಷಿಯಮ್ಮ ದೇವಾಲಯ. ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದ ಈ ಕ್ಷೇತ್ರವು ಸಾಕ್ಷಾತ್ ಸೌಭಾಗ್ಯ ಮತ್ತು ಕಲ್ಯಾಣಕಾರಕ ಶಕ್ತಿಯ ಮಹಾಕೇಂದ್ರ. ವೃಷಭ ರಾಶಿಯವರಿಗೆ ಪ್ರೇಮ ವೈಫಲ್ಯಗಳು, ವಿವಾಹ ವಿಳಂಬ ಅಥವಾ ಗಂಡ ಹೆಂಡತಿಯ ನಡುವೆ ಅನಗತ್ಯ ಮನಸ್ತಾಪಗಳಿದ್ದರೆ ಕಾಮಾಕ್ಷಿ ದೇವಿಯ ಸನ್ನಿಧಿಗೆ ಭೇಟಿ ನೀಡಿ ಪ್ರಾರ್ಥಿಸುವುದರಿಂದ ದಾಂಪತ್ಯದಲ್ಲಿ ಅಪಾರ ಪ್ರೀತಿ, ಶಾಂತಿ ಮತ್ತು ಸಾಮರಸ್ಯ ಮೂಡುತ್ತದೆ. ಇಲ್ಲಿಗೆ ಭೇಟಿ ನೀಡಿದಾಗ ವೃಷಭ ರಾಶಿಯವರು ದೇವಿಗೆ ಹಸಿರು ಬಣ್ಣದ ಪಟ್ಟು ಸೀರೆ, ಮಲ್ಲಿಗೆ ಹೂವಿನ ಮಾಲೆ ಹಾಗೂ ತಾಂಬೂಲವನ್ನು ಸಮರ್ಪಿಸಿ ಕುಂಕುಮಾರ್ಚನೆ ಸೇವೆ ಮಾಡಿಸಬೇಕು. ತದನಂತರ ಶ್ರೀಚಕ್ರದ ಎದುರು ಕುಳಿತು 15 ನಿಮಿಷ ದೇವಿಯ ಧ್ಯಾನ ಮಾಡುವುದರಿಂದ ಮನಸ್ಸಿನ ಅಸ್ಥಿರತೆ ಕಳೆದು ಶುಕ್ರಗ್ರಹದ ಬಲ ಹೆಚ್ಚಿ ಸಕಲ ಆಕರ್ಷಣ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಈ ದೇವಸ್ಥಾನದ ವಿಳಾಸ ಹೀಗಿದೆ: ಶ್ರೀ ಕಾಮಾಕ್ಷಿ ಅಮ್ಮನ್ ದೇವಾಲಯ, ಕಾಂಚೀಪುರಂ, ತಮಿಳುನಾಡು. ಬಂಧುಗಳೇ, ಉದ್ಯೋಗದ ಯಶಸ್ಸಿಗೆ, ವ್ಯಾಪಾರ ವೃದ್ಧಿಗೆ ಹಾಗೂ ಶತ್ರುಗಳ ಕುತಂತ್ರಗಳಿಂದ ಸಂಪೂರ್ಣ ಮುಕ್ತಿ ನೀಡಬಲ್ಲ 4ನೇ ಜಾಗೃತ ಧಾಮವೇ ಮಂಗಳೂರು ಬಳಿ ಇರುವ ಶ್ರೀ ಕಟೀಲೂರ್ಗಾ ಪರಮೇಶ್ವರಿ ದೇವಾಲಯ. ಬ್ರಹ್ಮರಾಕ್ಷಸ ಹಾಗೂ ಅರುಣಾಸುರನಂತಹ ಶಕ್ತಿಗಳನ್ನು ಸಂಹಾರ ಮಾಡಿದ ಭ್ರಾಮರಿ ಸ್ವರೂಪಿಣಿ ದುರ್ಗೆಯ ಈ ಕ್ಷೇತ್ರವು ಪ್ರತ್ಯಕ್ಷ ಪವಾಡದ ದಿವ್ಯಭೂಮಿ. ವೃಷಭ ರಾಶಿಯವರು ಎಷ್ಟೇ ಕಷ್ಟಪಟ್ಟು ದುಡಿದರೂ ಸೂಕ್ತ ಪ್ರತಿಫಲ ಸಿಗದಿರುವುದು ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಸದಾ ಅಡೆತಡೆಗಳು ಎದುರಾಗುತ್ತಿದ್ದರೆ ಕಟೀಲೇಶ್ವರಿಯ ದರ್ಶನವು ನಿಮಗೆ ಸಕಲ ಜಯ ಮತ್ತು ಕೀರ್ತಿಯನ್ನು ತಂದುಕೊಡುತ್ತದೆ. ಕಟೀಲು ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿಗೆ ಶ್ರದ್ಧೆಯಿಂದ ಚಂಡಿಕಾ ಪಾರಾಯಣ ಅಥವಾ ಸೌಂದರ್ಯ ಲಹರಿ ಅರ್ಚನೆ ಸೇವೆ ಸಲ್ಲಿಸುವುದು ಅತ್ಯಂತ ಶ್ರೇಷ್ಠ. ದೇವಿಗೆ ಸೇವಂತಿಗೆ ಹೂವಿನ ಮಾಲೆ ಅರ್ಪಿಸಿ ಮಂಗಳಾರತಿ ಸೇವೆ ನೆರವೇರಿಸಿ ಪ್ರಸಾದ ರೂಪದಲ್ಲಿ ದೇವಿಯ ದಿವ್ಯ ಅಭಯಹಸ್ತದ ಅಭಯಾಕ್ಷತೆಯನ್ನು ಸ್ವೀಕರಿಸಿ ಈ ಅಕ್ಷತೆಯನ್ನು ಮನೆಗೆ ತಂದು ದಿನನಿತ್ಯ ಹಣೆಗೆ ಧರಿಸುವುದರಿಂದ ಸಕಲ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಬಡ್ಡಿ ಹಾಗೂ ಆರ್ಥಿಕ ಯಶಸ್ಸು ಸಿಗುತ್ತದೆ. ಈ ದೇವಸ್ಥಾನದ ವಿಳಾಸ ಹೀಗಿದೆ: ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಾಲಯ, ಕಟೀಲು, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ಬಂಧುಗಳೇ, ಒಂದು ವೇಳೆ ನಿಮಗೆ ಈ ದಿವ್ಯ ಕ್ಷೇತ್ರಗಳಿಗೆ ತಕ್ಷಣವೇ ಪ್ರಯಾಣಿಸಲು ಸಾಧ್ಯವಾಗದಿದ್ದರೆ ಧೃತಿಗೆಡಬೇಡಿ. ವೃಷಭ ರಾಶಿಯವರು ನಿಮ್ಮ ಮನೆಯಲ್ಲೇ ಕುಳಿತು ಮಾಡಬಹುದಾದ ಅತ್ಯಂತ ಶಕ್ತಿಶಾಲಿ ಹಾಗೂ ಸರಳ ಪರಿಹಾರಗಳನ್ನು ಈಗ ತಿಳಿಸಿಕೊಡುತ್ತೇನೆ. ಅತ್ಯಂತ ಶ್ರದ್ಧೆಯಿಂದ ಆಲಿಸಿ. ಮೊದಲನೆಯದಾಗಿ, ಪ್ರತಿ ಶುಕ್ರವಾರ ಬೆಳಗ್ಗೆ ಸ್ನಾನ ಮುಗಿಸಿ ಮನೆಯ ದೇವರ ಕೋಣೆಯಲ್ಲಿ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ದಿವ್ಯ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀ ಕಟಾಕ್ಷ ನೆಲೆಸುವಂತೆ ಮಾಡುತ್ತದೆ. ಎರಡನೆಯದಾಗಿ, ಗೋಸೇವೆ. ಪ್ರತಿ ಶುಕ್ರವಾರ ಅಥವಾ ನಿತ್ಯವೂ ಬೆಳಗಿನ ಸಮಯದಲ್ಲಿ ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಕಡಲೆಬೇಳೆಯನ್ನು ತಿನ್ನಿಸಿ ಆಶೀರ್ವಾದ ಪಡೆಯಿರಿ. ಇದರಿಂದ ಜಾತಕದಲ್ಲಿರುವ ಶುಕ್ರ ದೋಷ ತಕ್ಷಣವೇ ಶಮನವಾಗುತ್ತದೆ. ಮೂರನೆಯದಾಗಿ, ವೃಷಭ ರಾಶಿಯವರು ನಿಮ್ಮ ಮನೆಯಲ್ಲಿ ಹಾಗೂ ಕೆಲಸ ಮಾಡುವ ಜಾಗದಲ್ಲಿ ಸದಾ ಶ್ರೀಗಂಧದ ಧೂಪ ಅಥವಾ ಸುಗಂಧ ದ್ರವ್ಯವನ್ನು ಬಳಸಿ. ವಾಸಸ್ಥಳವನ್ನು ಅತ್ಯಂತ ಸ್ವಚ್ಛವಾಗಿಟ್ಟುಕೊಳ್ಳುವುದು ನಿಮ್ಮ ಭಾಗ್ಯವನ್ನು ಹೆಚ್ಚಿಸುತ್ತದೆ. ನಾಲ್ಕನೆಯದಾಗಿ, ನಿಮ್ಮ ಮಾನಸಿಕ ಚಾಂಚಲ್ಯವನ್ನು ತಡೆದು ಕೋಪವನ್ನು ನಿಯಂತ್ರಿಸಲು ಜ್ಯೋತಿಷಿಗಳ ಸಲಹೆಯಂತೆ ಸ್ಫಟಿಕ ಮಾಲೆಯನ್ನು ಧಾರಣೆ ಮಾಡುವುದು ನಿಮಗೊಂದು ಮಹಾರಕ್ಷೆಯಾಗಿದೆ. ಬಂಧುಗಳೇ, ಇಂದಿನಿಂದಲೇ ಈ ಪವಿತ್ರ ಕ್ಷೇತ್ರಗಳ ಸ್ಮರಣೆ ಮಾಡಿ ಪರಿಹಾರಗಳನ್ನು ಶ್ರದ್ಧೆಯಿಂದ ಆರಂಭಿಸಿ. ನಿಮ್ಮ ಸಕಲ ದೋಷಗಳು ಕರಗಿ ಶುಭಕಾಲ ಆರಂಭವಾಗಲಿ. ಮಹಾಲಕ್ಷ್ಮೀ ದೇವಿ ಹಾಗೂ ಶುಕ್ರ ಭಗವಾನನು ವೃಷಭ ರಾಶಿಯವರಿಗೆ ಸಕಲ ಸುಖ, ಸಂಪತ್ತು, ಯಶಸ್ಸು ಮತ್ತು ಶಾಂತಿಯನ್ನು ಕರುಣಿಸುವುದು ಖಂಡಿತ. ನಿಮ್ಮ ಆರಾಧ್ಯ ದೈವದ ಮೇಲೆ ನಂಬಿಕೆ ಇದ್ದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಐ ವಿಲ್ ವಿನ್ ಅಥವಾ ಜೈ ವೃಷಭ ರಾಶಿ ಎಂದು ಬರೆಯಿರಿ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.